ನಮಸ್ಕಾರ ವೀಕ್ಷಕರೇ, ಇಂದು ನಾವು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹೆಸರುಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. 1 ಕಪ್ ಹೆಸರುಕಾಳನ್ನು ಕುಕ್ಕರ್ ಪ್ಯಾನ್ಗೆ ಹಾಕಿ 5 ನಿಮಿಷ ಹುರ್ಕೊಳ್ಬೇಕು. ಹೀಗೆ ಹುರ್ಕೊಳ್ಳೋದ್ರಿಂದ ಹೆಸರುಕಾಳು ತುಂಬ ಚೆನ್ನಾಗಿ ಬೇಯುತ್ತದೆ. ಇದೇ ಪ್ಯಾನ್ಗೆ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಹಾಕೊಳ್ಳೋಣ. ತೊಗರಿಬೇಳೆ ಮತ್ತು ಹೆಸರುಕಾಳಿನಿಂದ ಮಾಡಿದ ಈ ಪಲ್ಯ ಅನ್ನಕ್ಕೆ, ಚಪಾತಿಗೆ ಹಾಗೂ ಜೋಳದ ರೊಟ್ಟಿಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತದೆ. ಇದಕ್ಕೆ ನೀರು ಹಾಕಿ ಬೇಯಲು ಇಟ್ಟುಕೊಳ್ಳೋಣ. ಶೇಂಗಾ ಕೂಡ ಸ್ವಲ್ಪ ಹಾಕಿಕೊಳ್ಳಬೇಕು. 2 ರಿಂದ 3 ವಿಸಿಲ್ ಕೂಗಿಸಿದರೆ ಸಾಕು, ತುಂಬ ಚೆನ್ನಾಗಿ ಬೇಯುತ್ತದೆ. ನಮಗೆಲ್ಲ ತಿಳಿದಿರುವಂತೆ ಹೆಸರುಕಾಳು ಮತ್ತು ತೊಗರಿಬೇಳೆ ಎರಡೂ ಕೂಡ ಹೈ ಪ್ರೋಟೀನ್ ಮತ್ತು ಹೈ ಫೈಬರ್ ಇರುವಂಥ ಆಹಾರ. ಮುಖ್ಯವಾಗಿ ಹೆಸರುಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಸರುಕಾಳಿನ ಪಲ್ಯ, ಹೆಸರುಕಾಳಿನ ಪರೋಟ, ಹೆಸರುಕಾಳಿನ ಉಸುಳಿ ಹೀಗೆ ತುಂಬ ವಿಧವಾದ ಆಹಾರಗಳನ್ನು ತಯಾರಿಸುತ್ತಾರೆ. ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಸರುಕಾಳಿನ ಪಲ್ಯ ತುಂಬ ಪ್ರಸಿದ್ಧವಾಗಿದೆ. ಬೇಯಿಸಿಟ್ಟುಕೊಂಡಂಥ ಹೆಸರುಕಾಳಿಗೆ ಒಂದು ಒಗ್ಗರಣೆಯನ್ನು ಮಾಡೋಣ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ ಎಲ್ಲವನ್ನು ಹಾಕಿ ಒಗ್ಗರಣೆ ಚಟಪಟ ಅಂದ ನಂತರ ಹೆಚ್ಚಿಟ್ಟುಕೊಂಡಿರುವಂಥ ಹಸಿಮೆಣಸು, ಟೊಮೆಟೊ ಮತ್ತು ಈರುಳ್ಳಿ ಇಷ್ಟು ಹಾಕಿಬಿಡಬೇಕು. ಇವಿಷ್ಟಿದ್ದರೆ ಹೆಸರುಕಾಳು ಪಲ್ಯ ರೆಡಿ. ತುಂಬ ಸರಳವಾಗಿ ತುಂಬ ರುಚಿಯಾಗಿ ಆಗುವಂಥ ಈ ಹೆಸರುಕಾಳು ಪಲ್ಯ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತದೆ. ಅತಿ ಕಡಿಮೆ ಸಮಯದಲ್ಲಿ ಆಗುವಂಥ ಪಲ್ಯ ಇದು. ಈಗ ಎಲ್ಲ ಹೆಸರುಕಾಳು ಮತ್ತು ತೊಗರಿಬೇಳೆ ಮಿಕ್ಸ್ಚರನ್ನು ಹಾಕಿಕೊಳ್ಳೋಣ. ಇದನ್ನು ಒಂದು ಕುದಿ ಕುದಿಸೋಣ. ಇದು ತುಂಬ ನೀರಾಗಿಯೂ ಅಥವಾ ತುಂಬ ಗಟ್ಟಿಯಾಗಿಯೂ ಆಗೋದು ಬೇಡ. ಒಂದು ಮೀಡಿಯಂ ಹದದಲ್ಲಿ ಇರಬೇಕು. ಒಂದು ಕುದಿ ಕುದ್ದ ನಂತರ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿಕೊಳ್ಳೋಣ. ಮೆಣಸು ಇರುತ್ತದೆ, ಖಾರದ ಪುಡಿ ಸ್ವಲ್ಪ ಹಾಕಬೇಕು. ಇದಕ್ಕೆ ಸಬ್ಜಿ ಮಸಾಲ ಅಥವಾ ಗರಂ ಮಸಾಲ, ಸಾಂಬಾರು ಮಸಾಲ ಯಾವುದಾದ್ರೂ ಒಂದು ಮಸಾಲ 1 ಸ್ಪೂನ್ ಹಾಕಿದರೆ ಸಾಕು. ಸ್ವಲ್ಪ ಉಪ್ಪು, ನಾನು ಇಲ್ಲಿ ಕಲ್ಲುಪ್ಪನ್ನು ಬಳಸಿದ್ದೇನೆ. ಆರೋಗ್ಯದ ದೃಷ್ಟಿಯಿಂದ ಕಲ್ಲುಪ್ಪು ತುಂಬ ಒಳ್ಳೆಯದು. ಸ್ವಲ್ಪ ಬೆಲ್ಲ ಆಪ್ಷನಲ್ಲು. ಬೆಲ್ಲ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಬಹುದು. ಆದರೆ ಬೆಲ್ಲ ಹಾಕೋದರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತದೆ. ಈಗ ಒಂದು ಸ್ವಲ್ಪ ಕುದಿಸ್ಕೊಳ್ಬೇಕು. ಒಂದು 5 ನಿಮಿಷ ಕುದಿಸಿದರೆ ಸಾಕು, ಪಲ್ಯ ರೆಡಿ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸನ್ನು ಆಫ್ ಮಾಡಬೇಕು. ಈ ಹೆಸರುಕಾಳು ಪಲ್ಯ ನೋಡಿ ರೆಡಿಯಾಗಿದೆ. ರುಚಿಕರವಾದ ಆರೋಗ್ಯಕರವಾದ ಹೆಸರುಕಾಳು ಪಲ್ಯ ರೆಡಿ. ಬನ್ನಿ ಮತ್ತೆ ಯಾಕೆ ತಡ, ಜೋಳದ ರೊಟ್ಟಿಯೊಂದಿಗೆ ಹೆಸರುಕಾಳು ಪಲ್ಯ ಸವಿಯೋಣ. ನೋಡಿ, ತುಂಬ ಗಟ್ಟಿಯೂ ಆಗಿಲ್ಲ, ತುಂಬ ತೆಳುನೂ ಆಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.